ಮೀನುಗಾರಿಕೆ ಇಲಾಖೆ ವತಿಯಿಂದ ಮಡಿಕೇರಿ ತಾಲೂಕಿನ ಫಲಾನುಭವಿಗಳಿಗೆ ಉಚಿತವಾಗಿ ಮೀನು ಮರಿಗಳು ಹಾಗೂ ಮೀನು ಹಿಡಿಯುವ ಸಲಕರಣೆಗಳ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರಗೌಡ ತಲಾ ಒಬ್ಬೊಬ್ಬರಿಗೆ 500 ಮೀನು ಮರಿ ಹಾಗೂ ಕಿಟ್ ವಿತರಿಸಿದರು. ಬಳಿಕ ಮಾತನಾಡಿದ ಶಾಸಕ ಮಂತರಗೌಡ, ಮೀನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸರ್ಕಾರವು ಉಚಿತವಾಗಿ ಮೀನು ಮರಿ ಹಾಗೂ ಸಲಕರಣೆಗಳನ್ನು ನೀಡುತ್ತಿದೆ. 500 ಮೀನುಗಳಿಂದ ಅಂದಾಜು 2 ಲಕ್ಷದಷ್ಟು ಆದಾಯ ಪಡೆಯಬಹುದು. ರೈತರು ಕೃಷಿಯೊಂದಿಗೆ ಮೀನುಗಾರಿಕೆಯಲ್ಲೂ ತೊಡಗಿಸಿಕೊಳ್ಳುವ ಮೂಲಕ ಆದಾಯದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಹೇಳಿದರು. ವಿಶೇಷವಾಗಿ ಮಡಿಕೇರಿ ತಾಲೂಕಿನ ಮೀನುಗಾರಿಕೆ ಇಲಾಖೆ ವತಿಯಿಂದ ಇವತ್ತು ಮೀನು ಮರಿ ವಿತರಣೆ, ಅದೇ ರೀತಿಲಿ ಬಲೆ ಗಿಲೆದು ಅದೂ ಒಂದು ವಿತರಣೆ, ಆಮೇಲೆ ನಮ್ಮ ಏನು ಬೋಟಿಂಗ್ ವಿತರಣೆ, ಆಮೇಲೆ ಮನೆಗಳು, ಈ ಎಲ್ಲ ಸೇವೆಗಳು ಸರ್ಕಾರ ನಮ್ಮ ಮೀನುಗಾರಿಕೆ ಫಾರ್ಮಿಂಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತಗೋಬೇಕು ಅಂತ, ಆಮೇಲೆ ಪ್ರೋತ್ಸಾಹ ಕೊಡಬೇಕು ಅಂತ ಏನು ಆಸೆ ಇರೋದ್ರಿಂದ ಮನೆಗಳ ಕೆಲಸ ಇರ್ಬೋದು, ಪ್ಲಸ್ ಮೀನು ಮರಿನೂ ಸಾಕಾಣಿಕೆ ಇರ್ಬೋದು. ನಾನು ಅದೇ ಒಂದು 500 ಮೀನು ಕೊಡ್ತಾವ್ರೆ. 500 ಮೀನು ಒಂದು ಸೀಸನ್ ಕಂಪ್ಲೀಟಾಗಿ ಮೆಚೂರ್ ಆಗೋಷ್ಟು 1-1.5 kg 2 kg ಬರೋಷ್ಟೊತ್ತಿಗೆ ಒಬ್ಬೊಬ್ಬರಿಗೆ ಒಂದು 2.5 ಲಕ್ಷ ರೂಪಾಯಿ, 2.5 ಲಕ್ಷ ರೂಪಾಯಿ ಕರೆಕ್ಟಾಗಿ ಏನು ಕಾಯಿಲೆ ಆಗ್ದಂಗೆ ಆದರೆ 2.5 ಲಕ್ಷ ರೂಪಾಯಿ ಆದಾಯ ಬರೋಂಗೆ ಅವಕಾಶ ಸಿಗ್ತದೆ. ಅದರ ಜೊತೆಯಲ್ಲಿ ಏನು ಹೌಸಿಂಗಿಗೆ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ನಮ್ಮ ಸಚಿವರಾದಂಥ ಮನ್ಕಾಲ್ ವೈದ್ಯವರು ನಮಗೆ ಕೈ ಜೋಡಿಸಿರೋದ್ರಿಂದ ಈ ಭಾಗಕ್ಕೆ ಇನ್ನೂ ಅವಶ್ಯಕತೆ ಇದೆ. ಬರೋಂಥ ದಿವಸಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಾರಿಕೆ ಇಲಾಖೆ ವತಿಯಿಂದ ನಮ್ಮ ಭಾಗದಲ್ಲಿ ಯಾಕೆ ಅಂತಂದರೆ ಕೃಷಿ ಜೊತೆ ಬರೀ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ, ಬೇರೆ ಬೇರೆ ಇದರಲ್ಲಿ ಮೀನುಗಾರಿಕೆನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತೊಗೊಂಡ್ರೆ ಒಂದು ಆ್ಯಡೆಡ್ ಇನ್ಕಮ್ ಬರ್ತದೆ ನಮ್ಮ ರೈತರಿಗೆ. ಆ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಚಿವರಾದಂಥ ಮನ್ಕಾಲ್ ವೈದ್ಯವರಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಕಾಳಜಿ ನಮ್ಮ ಕ್ಷೇತ್ರಕ್ಕೆ ಜವಾಬ್ದಾರಿ ತಗೋಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ, ಫಲಾನುಭವಿಗಳು ಹಲವಾರು ವರ್ಷದಿಂದ ಈ ಮೀನುಗಾರಿಕೆ ಸಾಕೊಂಡ್ಬರ್ತಾ ಇರೋದ್ರಿಂದ ಅವರಿಗೆ ಅಭ್ಯಾಸ, ಅನುಭವ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹೊಸಬ್ರು ಇದಕ್ಕೆ ಕೈ ಜೋಡಿಸಬೇಕು, ಇದು ಅವಕಾಶ ಮಾಡಿಕೊಡ್ಬೇಕು ಅಂತ ಇಲಾಖೆ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ. ಈ ಸಂದರ್ಭ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಸ್ನೇಹ, ಜಿಲ್ಲಾ ನಿರ್ದೇಶಕ ಸಚಿನ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶೇಖರ್ ಸೇರಿದಂತೆ ಇಲಾಖೆ ಪ್ರಮುಖರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು.